ಕೆಲವು ಉಪಕರಣಗಳನ್ನು ಕೊಡುವಂಥ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ನಮ್ಮ ಪಟ್ಟಣ ಪಂಚಾಯತಿಯ ಗೌರವಿತ ಅಧ್ಯಕ್ಷರಾದ ನಾಗರವರೇ, ಉಪಾಧ್ಯಕ್ಷರಾದಂಥ ಗಂಡಕಲ್ಲ ಅವರೇ, ಮತ್ತೆಲ್ಲ ಗೌರವದ ಸದಸ್ಯಗಳೇ, ಡಿ ಅವರೇ, ಮತ್ತು ಬಂದಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಬಹುಶಃ ಇವತ್ತು ರಾಜ್ಯ ಸರ್ಕಾರ ಬಂದ ಮೇಲೆ ನಾವು ಹಲವಾರು ಇವತ್ತು ಪಟ್ಟಣ ಪಂಚಾಯತಿ ಇರ್ಬೋದು, ನಗರಸಭೆ ಇರ್ಬೋದು, ಕಾರ್ಗಲ್ ಇರ್ಬೋದು, ಆದಂಥ ಬಡವರಿಗೆ ಮುಟ್ಟುವಂಥ ಕೆಲಸದಲ್ಲಿ ಇವತ್ತು ನಾವು ಮಾಡ್ತಾಯಿದ್ದೀವಿ. ಹಿಂದೆ ಸಹ ನಾವು ಇದೇ ಪಟ್ಟಣ ಪಂಚಾಯತಿ ಹಿಂದೆ ಕೊಟ್ಟಿದ್ವಿ. ಅದೇ ರೀತಿ ಸಾಗರದಲ್ಲಿ ಸಹ ನಗರಸಭೆಯಲ್ಲಿ ಭಾಳಷ್ಟು ಜನರಿಗೆ ಈ ಸರಿ ಅವಕಾಶವನ್ನು ಮಾಡಿಕೊಟ್ಟಿದ್ವಿ. ಪಟ್ಟಣ ಪಂಚಾಯತಿಯಲ್ಲಿ ಹಿಂದೆ ನಾವು ಕೊಟ್ಟೇ ಇರಲಿಲ್ಲ ಸರ್ ಅಂತ ಹೇಳಿದರು. ಅಲ್ಲೂ ಸಹ ನಮ್ಮ ಕಾರ್ಗಲ್ ಪಟ್ಟಣ ಪಂಚಾಯತಿಯಲ್ಲಿ ಕೊಟ್ಟಿದ್ವಿ. ಮೀನುಗಾರಿಕೆ ಇಲಾಖೆಯಲ್ಲಿ ಹಿಂದಿನ ಸರಿ ತುಂಬ ವಿಡಿಯೋರು ನಮ್ಮ ಭಾಗದ ಜನರಿಗೆ ಬಲೆಯಿಂದ ಹಿಡಿದು ಪ್ರತಿಯೊಂದು ಸಹ ನಾವು ಕೊಟ್ಟಿದ್ದೀವಿ. ಮತ್ತು ಮೊನ್ನೆ ಮೀನು ಸಹ ಲೋಡ್ಗಟ್ಟಲೆ ಮೀನನ್ನು, ಲಕ್ಷಾಂತರ ಮೀನನ್ನು ನಮ್ಮ ಜಲಾಶಯಕ್ಕೆ ಶರಾವತಿ ನದಿಗೂ ಸಹ ನೀರು ಬಿಟ್ಟಿದ್ದು, ನದಿಗೆ ಮೀನನ್ನು ಬಿಟ್ಟಿದ್ದೀವಿ. ಅಂದರೆ ಜನಸಾಮಾನ್ಯರ ಬದುಕಿಗೆ ಸರ್ಕಾರಗಳು ನೇರವಾಗಿ ಅವರಿಗೆ ಅವಕಾಶ ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸಾಥ್ ಕೊಡ್ತಾ ಇದ್ದೀವಿ. ಇದು ಬಹುಶಃ ಒಂದು ಟೈಲರಿಂಗ್ ಕೊಟ್ಟರೆ ಆ ಕುಟುಂಬಕ್ಕೆ ಆಧಾರವಾಗುತ್ತೆ. ಬಹುಶಃ ಆ ಹುಡುಗ ಇವತ್ತು 3 ಚಕ್ರ ಗಾಡಿ ತಗೊಂಡು ಊರಿಗೆ ಹೋಗಿ ಅವನು ಹೊರಟಾದ ಅಲ್ಲಿ ಎಲ್ಲ ಸುತ್ತಾಡಕ್ಕೆ ಹೋದ ಅಂದರೆ ಅವ್ನಿಗೆ ಎಷ್ಟು ಖುಷಿ ಇದೆ ಅಂದರೆ ಅದಕ್ಕೆ ಸಹ ಅದಕ್ಕೆ ಫ್ರೀ ವೀಲ್ ಕೊಡ್ಬೇಕಾದ್ರೆ ನಮ್ಮ ಸ್ವಾಮಿಯವರು ಇಲ್ಲೆಲ್ಲ ಇದ್ದಾರೆ, ಇಲ್ಲೆಲ್ಲ ಇದ್ರು ಸಾಕಾರ ಕೊಟ್ಟಿದ್ದಾರೆ ಪಾಪ ಅವರೆಲ್ಲ. ಅಂದರೆ ಒಬ್ಬ ವ್ಯಕ್ತಿಗೆ ಒಂದು ವಸ್ತು ಕೊಟ್ಟಾಗ ಅವನ ಜೀವನದ ದಾರಿಯನ್ನು ಹುಡ್ಕೊಳ್ತಾರೆ ಅನ್ನೋದು ಆಧಾರವಾಗಿದೆ. ಅಂತ ಒಂದು ಆಧಾರ ಸ್ತಂಭವನ್ನು ರಾಜ್ಯ ಸರ್ಕಾರಗಳು ಮಾಡ್ತಾ ಇದೆ. ನಿಜವಾಗ್ಲೂ ಖುಷಿಯಾಗುತ್ತೆ. ಇದೇ ರೀತಿ ಸಿಂಟ್ಯಾಕ್ಸ್ ಇರ್ಬೋದು, ಇವೆಲ್ಲ ಜನಪರವಾಗಿ ಕೊಡುವಂಥ ಸರ್ಕಾರದ ಯೋಜನೆಗಳನ್ನು ಜನರಿಗೆ ಮುಟ್ಟುವಂಥ ಕೆಲಸದಲ್ಲಿ ಮಾಡಬೇಕು. ಈ ವರ್ಷದ ಬಡ್ಜೆಟಲ್ಲಿ ನಮಗೆ ಸ್ವಲ್ಪ ರಾಜ್ಯ ಸರ್ಕಾರದಲ್ಲಿ ಜನಪರವಾಗಿ ನಾವು ಒಂದಿಷ್ಟು ಕಮ್ಮಿ ಕೊಟ್ಟಿದ್ದೀವಿ. ಅಂದರೆ ಏನು ನಮಗೆ 5 ಗ್ಯಾರಂಟಿ ಕೊಟ್ಟಿದ್ದರಿಂದ ನಾವು 54,000 ಕೋಟಿ ಅಲ್ಲಿ ಹೋಗಿದ್ದರಿಂದ ನಮಗೆ 3,71,000 ಕೋಟಿಯಲ್ಲಿ ನಮಗೆ ಅನುದಾನ ಸ್ವಲ್ಪ ಇದಾಗಿದ್ದರೂ ಸಹ ಅಭಿವೃದ್ಧಿಗೆ ಎಲ್ಲೂ ಕೊರತೆ ಮಾಡಲಿಲ್ಲ. ಈಗಾಗಲೇ ಇಡೀ ತಾಲೂಕಿನ ಎಲ್ಲ ಭಾಗದಲ್ಲಿ, ಎಲ್ಲ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾರ್ಯಾರು ಏನೇನು ಕೇಳಿದರೆ ಎಲ್ಲ ರಸ್ತೆಗಳಿಗೂ ಸಹ ನಾನು ಈಗಾಗಲೇ ಕೊಟ್ಟಿದ್ದೀವಿ. ಅವರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದೀವಿ. ಯಾವುದೇ ಸಮಸ್ಯೆ ಇದ್ದರೆ ಮಾಡಿಕೊಡ್ತಾ ಇದ್ದೀವಿ. ಆದರೆ ಈ ಸರಿ ಬಡ್ಜೆಟ್ಟು ಬಹುಶಃ ರಾಜ್ಯದ ಮುಖ್ಯಮಂತ್ರಿಗಳ ಕನಸಿದೆ. ನಾವು ಏನು 3,71,000 ಕೋಟಿ ಏನು ಕೊಡ್ತಾ ಇದ್ದೀವಿ, ಈ ಸರಿ ಬಡ್ಜೆಟಲ್ಲಿ 4,20,000 ಕೋಟಿಯನ್ನು ಬಡ್ಜೆಟನ್ನು ಅಪ್ಗ್ರೇಡ್ ತರುವಂಥದ್ರಲ್ಲಿ ರಾಜ್ಯ ಸರ್ಕಾರ ಮುನ್ನಡೆಯಲ್ಲಿ ಆಗ್ತಾಯಿದೆ ಅಂತ ನಮಗೆ ಗೊತ್ತಿರುವ ವಿಚಾರ. ಅದು ಆಗಿಬಿಟ್ರೆ ನಮ್ಮ ಗ್ಯಾರಂಟಿಯ ದುಡ್ಡು ಹೋಗಿ ನಮಗೆ ಅಭಿವೃದ್ಧಿ ಪರವಾಗಿ ಹೋದ ಸರಿ 1,22,000 ಕೋಟಿ ಮಾತ್ರ ಇಟ್ಟಿದ್ದರು. ಆದರೆ ಈ ಸರಿ 1,70,000 ಹತ್ತಿರ ನಮಗೆ ಅಭಿವೃದ್ಧಿ ಬರುತ್ತೆ. ಅಂದರೆ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಕೊರತೆ ಆಗಲ್ಲ. ಮುಂದಿನ ಬಡ್ಜೆಟಲ್ಲಿ ಏನು ಮಾರ್ಚ್ ನಂತರ ಜನಪರವಾದ ಇಡೀ ರಾಜ್ಯದ ಅಭಿವೃದ್ಧಿಗೆ ಯಾವುದೇ ಚಿಂತನೆ ಮಾಡುವಂಥ ಅವಕಾಶವನ್ನು ರಾಜ್ಯ ಸರ್ಕಾರ ಈಗ ಮಾಡ್ತಾ ಇದೆ. ಖಂಡಿತ ಒಳ್ಳೆಯದಾಗುತ್ತೆ. ಹಾಗಾಗಿ ಇವತ್ತಿನ ಈ ಯೋಜನೆ ಜನರಿಗೆ ಮುಟ್ಟಿರೋ ಯೋಜನೆ, ಅದನ್ನು ತಾವು ತಗೊಂಡು ತಮ್ಮ ಕುಟುಂಬದ ಜೀವನ ಆಧಾರವಾಗಿ ಇಟ್ಟುಕೊಳ್ಳುವಂಥ ಟೈಲರಿಂಗ್ ಮಿಷನ್ನಿಂದ ಅವರ ಬದುಕನ್ನು ಕಟ್ಕೊಳ್ಳುವಂಥದ್ದಾಗಬೇಕು. ಹಾಗೆ ಮೀನು ಹಿಡಿಯೋರು ಸಹ ಇವತ್ತು ಅವರಿಗೆ ಏನೇನು ಅವ್ರಿಗೆ ಮೇಯ್ನು ಲೈಫ್ ಜಾಕೆಟ್ ಇರಬೇಕು. ಭಾಳ ಜನರು ಏನಾಗುತ್ತೆ ಅಂತ ಹೇಳಿದ್ರೆ ಮೊನ್ನೆ ಇದೆಲ್ಲ ಪ್ರಾಬ್ಲಮ್ ಆಗ್ತಾವೆ, ಹಾಕ್ಕೊಳ್ಬೇಕು. ಮತ್ತು ಬೋಟು ಮುಳುಗೋದಾಗ ಪಲ್ಟಿ ಹೊಡೆದಾಗೆಲ್ಲ ಸಮಸ್ಯೆ ಆಗಿದೆ. ಅದ್ರ ಜೊತೆಗೆ ಬಲೆಗಳನ್ನು ಕೊಡುವಂಥದ್ದು ಮೀನುಗಾರರಿಗೆ ಭಾಳಷ್ಟಿದೆ. ಈ ಸರಿ ನಾವು ಮೀನುಗಾರರಿಗೆ ಒಂದಿಷ್ಟು ಮನೆಗಳನ್ನು ಕೊಡಬೇಕು ರಾಜ್ಯ ಸರ್ಕಾರ ಸಹ ಚಿಂತನೆ ಮಾಡಿದ್ದಾರೆ. ರಾಜ್ಯ ಸರ್ಕಾರ ನಾವು ಮೀನುಗಾರರಿಗೆ ಮತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತು ಆಶ್ರಯ ಮನೆ ನಾವು ಕೊಟ್ಟಿಲ್ಲ. ಹಿಂದಿನ ಸರ್ಕಾರದಲ್ಲಿ 5 ವರ್ಷದ ನಂತರ ಲಾಸ್ಟ್ ಕೊನೆ ಹಂತದಲ್ಲಿ ಒಂದು 20 ಮನೆ ಕೊಟ್ಟೋಗಿದ್ರು. ಆದರೆ ಈ ಸರಿ ನಮ್ಮ ರಾಜ್ಯ ಸರ್ಕಾರ ಒಂದೊಂದು ಪಂಚಾಯತಿಗೆ ಕನಿಷ್ಠ ಒಂದು 60 ಮನೆ ಕೊಡಬೇಕಂತ ಈಗಾಗಲೇ ರೆಡಿ ಮಾಡಿದ್ದಾರೆ. ಬಹುಶಃ ಮಾರ್ಚ್ ನಂತರ ಬರ್ಬೋದು. ಯಾವುದೇ ಮನೆಯೂ ಸಹ ಕೊರತೆ ರೀತಿಯಲ್ಲಿ ಕೊಡಬೇಕಂತ ತೀರ್ಮಾನ ಆಗಿದೆ. ಬಹುಶಃ ಮೊನ್ನೆ ಹೇಳ್ತಾ ಇದ್ರು ಲಕ್ಷಾಂತರ ಎಷ್ಟೋ ಲಕ್ಷ ಮನೆಗಳನ್ನು ಈ ರಾಜ್ಯದಲ್ಲಿ ಕೊಡ್ತೀವಿ ಅಂತ ಮೊನ್ನೆ ಜಮೀರ್ ಸಾಹೇಬರು ಹೇಳ್ತಾ ಇದ್ರು. ಹೀಗಾಗಿ ಅದನ್ನು ಸಹ ನಾವು ಒತ್ತಾಯ ಹಾಕಿದ್ದೀವಿ, ಅದೂ ಬರುತ್ತೆ. ಹಾಗಾಗಿ ಮುಂದಿನ ಬಡ್ಜೆಟ್ ನಂತರ ಯಾವುದೇ ಅಭಿವೃದ್ಧಿ ನಿಲ್ಲುವಂಥ ಪ್ರಶ್ನೆ ಇಲ್ಲ. ಪಟ್ಟಣ ಪಂಚಾಯತಿಯ ಅಭಿವೃದ್ಧಿ ಹಿನ್ನಡೆ ಆಗಿದ್ದನ್ನು ಅದೂ ಸಹ ಈ ಸರಿಯಿಂದ ಮುಂದಿನ ಭಾಗದಲ್ಲಿ ಹೆಚ್ಚು ಅಭಿವೃದ್ಧಿ ಬರುತ್ತೆ. ಅಧ್ಯಕ್ಷರೇ, ಏನು ಹೆದರ್ಕೊಳ್ಳೋದು ಬೇಡ. ನಿಮ್ಮ ಪಟ್ಟಣ ಪಂಚಾಯತಿಯ ಹಿಂದೆ ನಾನಿದ್ದಂಥ ಸಂದರ್ಭದಲ್ಲಿ ದುಡ್ಡು ಜಾಸ್ತಿ, ಸಿಮೆಂಟ್ ರಸ್ತೆ ಮಾಡಬೇಕು ನಾವು ಅವಾಗೆಲ್ಲ ಒಂದಿಷ್ಟು. ಅಂದರೆ ದುಡ್ಡು ಜಾಸ್ತಿ ಆಯಿತು, ಎಲ್ಲೂ ರಸ್ತೆ ಮಾಡೋಕ್ಕಾಗದೆ
ಬೇಡ ಬೇಡ ಸಿಮೆಂಟ್ ಮಾಡಿಬಿಡೋಣ, ಸಿಮೆಂಟ್ ರಸ್ತೆಗಾರು ಬೇಗ ಆಗಲಿ ಅಂತ ರೀತಿಯಲ್ಲಿ ಮಾಡ್ತೀವಿ. ಹಾಗಾಗಿ ಇಲ್ಲೊಂದು ಸ್ವಲ್ಪ ಬಾಕಿ ಉಳಿದಿದೆ. ಆ ರಸ್ತೆಗಳನ್ನು ರೆಡಿ ಮಾಡಿಕೊಡುವಂಥ ಕೆಲಸದಲ್ಲಿ ನಾವೆಲ್ಲರೂ ಮಾಡಬೇಕಾಗಿದೆ. ಬಹುಶಃ ಮೊನ್ನೆ ನಾನು ನಮ್ಮ ಮಿನಿಸ್ಟ್ರನ್ನು ಮಾತಾಡಿದಾಗ, ಇಲ್ಲ ಸರ್ ಈ ಸರಿ ಬಡ್ಜೆಟಲ್ಲಿ ಹೆಚ್ಚು ಅನುದಾನವನ್ನು ಎಲ್ಲ ಪಟ್ಟಣ ಪಂಚಾಯತಿಗೆ ನಾವು ಕೊಡ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ. ಏನು ಕನಿಷ್ಠ ಅಂದರೆ ನಮಗೆ ಒಂದು 5 ಕೋಟಿ ಬಂದರೆ ಸರ್, ಏನಾಗ 5 ಕೋಟಿ ರೂಪಾಯಿ ಈ ಸರಿ ಕೊಟ್ಟರೆ ಬಹುಶಃ ಹೊಸನಗರದ ಎಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಯಾವುದೇ ಸಮಸ್ಯೆ ಇರೋದಂಥ ಕೆಲಸವನ್ನು ಮಾಡಿ ಮುಗಿಸ್ಬೋದು ಅನ್ನೋ ರೀತಿಯಲ್ಲಿ ಇದ್ದೀವಿ. ಹಾಗಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮ